ಬಹುನಿರೀಕ್ಷಿತ ಟಾಕ್ಸಿಕ್ಗೆ ಇದೀಗ ಎದುರಾಗ್ತಾ ಇದೆ ಕಂಟಕ. ಟೀಸರ್ನಿಂದಲೇ ಸದ್ದು ಮಾಡಿದ್ದ ಈ ಚಿತ್ರ ಇದೀಗ ಕಾನೂನಿನ ಬಲೆಗೆ ಬಿದ್ದಿದೆ. ಯಾಕಂದ್ರೆ ಅಶ್ಲೀಲ ಕಂಟೆಂಟ್ ಇದೆ ಅನ್ನೋ ಆರೋಪದಡಿ ದಾಖಲಾಗಿದೆ ಈಗ ದೂರು. ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾಗೆ ಕಾನೂನಿನ ಕಂಟಕ ಶುರು ಆಗಿಬಿಟ್ಟಿದೆ. ಟೀಸರ್ನಿಂದಲೇ ಸದ್ದು ಮಾಡಿದ ಚಿತ್ರಕ್ಕೆ ಇದೀಗ ಉರುಳಾಗಿದೆ. ಅಶ್ಲೀಲ ಕಂಟೆಂಟ್ ಆರೋಪದಡಿ ದಾಖಲಾಯಿತು ದೂರು. ಯಶ್ ಟಾಕ್ಸಿಕ್ ನಲ್ಲಿ ಅಶ್ಲೀಲ ಕಂಟೆಂಟ್ ಕೊಟ್ಟಿದ್ದಾರೆ ಅನ್ನೋ ಆರೋಪದಡಿ ಇದೀಗ ದೂರು ದಾಖಲಾಗಿದೆ. ರಾಜ್ಯ ಮಹಿಳಾ ಆಯೋಗಕ್ಕೆ ಎಎಪಿ ಇಂದ ದೂರನ್ನ ಸಲ್ಲಿಸಲಾಗಿದೆ. ಮಕ್ಕಳು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಆರೋಪವನ್ನ ಮುಂದಿಡ್ತಾ ಇದ್ದಾರೆ. ಟೀಸರ್ನ ರದ್ದು ಮಾಡಲು ಮನವಿ ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಎಎಪಿ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಬಹುನಿರೀಕ್ಷಿತ ಟಾಕ್ಸಿಕ್ಗೆ ಈಗ ಎದುರಾಯಿತು ಕಂಟಕ. ಎಸ್, ಬಹುನಿರೀಕ್ಷಿತವಾಗಿ ಜನ ತುಂಬಾ ಕಾತರದಿಂದ ಕಾಯ್ತಾ ಇರುವಂತಹ ಟಾಕ್ಸಿಕ್ ಸಿನಿಮಾ ಟೀಸರ್ ರಿಲೀಸ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈ ಟೀಸರ್ನಿಂದಲೇ ಸದ್ದು ಮಾಡಿತ್ತು, ಚಿತ್ರಕ್ಕೊಂದು ಹೊಸ ಹೊರಪನ ತಂದುಕೊಟ್ಟಿತ್ತು. ಆದರೆ ಈ ಟೀಸರ್ ಏನಿದೆ ಇದು ಕಾನೂನು ಉರುಳು ಆಗಿದೆ. ಹಾಗಾಗಿ ಅಶ್ಲೀಲ ಕಂಟೆಂಟ್ ಅನ್ನ ತೋರಿಸಲಾಗಿದೆ ಇಲ್ಲಿ ಅಂತ ಆರೋಪವನ್ನ ಮಾಡಿ ಕೇಸನ್ನ ಕೂಡ ಅಂದ್ರೆ ದೂರನ್ನು ಕೂಡ ದಾಖಲಿಸಲಾಗ್ತಾ ಇದೆ. ಯಶ್ ಟಾಕ್ಸಿಕ್ ನಲ್ಲಿ ಅಶ್ಲೀಲ ಕಂಟೆಂಟ್ ಅನ್ನು ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ. ರಾಜ್ಯ ಮಹಿಳಾ ಆಯೋಗಕ್ಕೆ ಎಎಪಿ ಇಂದ ದೂರು ಕೂಡ ನೀಡಿದ್ದಾರೆ. ಈ ಮಕ್ಕಳ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಧಕ್ಕೆ ಆಗುತ್ತೆ, ಮಕ್ಕಳ ಮೇಲೆ ಯಾವ ರೀತಿಯ ಎಫೆಕ್ಟ್ ಬೀರುತ್ತೆ, ಇದು ಈ ರೀತಿಯಾಗಿ ಅಶ್ಲೀಲವಾಗಿ ತೋರಿಸಿದಾಗ ಮಕ್ಕಳ ಮೈಂಡ್ ಸೆಟ್ ಬದಲಾಗುತ್ತೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ ಎಎಪಿ. ಹಾಗೆ ಟೀಸರ್ನ ರದ್ದು ಮಾಡೋದಕ್ಕೂ ಕೂಡ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಎಎಪಿ ಅವರು. ಇನ್ನು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಎಎಪಿ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಇದರಿಂದ ಏನು ಸಂದೇಶ ಸಿಗುತ್ತೆ ಜನರಿಗೆ ಅಂತ. ಸೊ ಈ ವಿಚಾರವಾಗಿ ಬಹುನಿರೀಕ್ಷಿತ ಟಾಕ್ಸಿಕ್ಗೆ ಎದುರಾಗ್ತಾ ಇದೆ ಕಂಟಕ. ಬೋರ್ಡಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈಗ ಮಹಿಳಾ ಘಟಕದಿಂದ ನಾವು ಬಂದು ನಿಮ್ಮ ಅಡಿಯಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದೀವಿ. ದಯವಿಟ್ಟು ಅವರು ಸೆನ್ಸಾರ್ ಬೋರ್ಡ್ಗೆ ಅಪ್ಲೈ ಮಾಡಿ ಸರ್ಟಿಫಿಕೇಶನ್ ತಗೊಂಡು ಅದಕ್ಕೆ ಏನ್ ಬೇಕೋ ಕಂಡೀಷನ್ಸ್ ಹಾಕೊಂಡು ರಿಲೀಸ್ ಮಾಡ್ಕೊಳ್ಳಿ, ಅಭ್ಯಂತರ ಇಲ್ಲ. ಆದ್ರೆ ಅವ್ರು ಮಾಡ್ತಿರುವಂತ ಈ ಒಂದು ಟ್ರೈಲರ್ ರಿಲೀಸ್ ಏನಿದೆಯಲ್ಲ, ಎಲ್ಲ ಸಣ್ಣ ವಯಸ್ಕರು ಮಕ್ಕಳು ಎಲ್ಲರೂ ನೋಡ್ತಿದ್ದಾರೆ. ಸೊ ಇದು ಅಪ್ರಾಪ್ತ ಮಕ್ಕಳ ಮೇಲೆ ಕೊಟ್ಟಿದೀವಿ. ಮಹಿಳಾ ಆಯೋಗಕ್ಕೆ ನಾವಿವತ್ತು ಟಾಕ್ಸಿಕ್ ಒಂದು ಕನ್ನಡ ಚಲನಚಿತ್ರದ ಒಂದು ಟ್ರೈಲರ್ ಅನ್ನ ಬಿಡುಗಡೆ ಮಾಡಿದ್ರು ಕಳೆದ ವಾರ. ಅದರ ಸಲುವಾಗಿ ನಾವು ಬಂದು ದೂರನ್ನು ಕೊಡ್ತಿದ್ದೀವಿ. ಆ ಒಂದು ಟ್ರೈಲರಲ್ಲಿ ಯಾವ ರೀತಿ ಒಂದು ಕೆಟ್ಟ ದೃಶ್ಯಗಳು ಸಣ್ಣ ಮಕ್ಕಳ ಮೇಲೆ ಪರಿಣಾಮ ಬೀಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಒಂದು ಯೂಟ್ಯೂಬ್ ಅನ್ನೋದು ಪ್ರತಿಯೊಬ್ಬರಿಗೂ ಆಕ್ಸೆಸ್ ಇದೆ. ಸೊ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಯಾರು ಬೇಕಾದ್ರೂ ಏನು ಬೇಕಾದ್ರೂ ನೋಡ್ಬೋದು. ಆದರೆ ಅದರಲ್ಲೂ ನಮ್ಮ ಕನ್ನಡ ಚಲನಚಿತ್ರದ ಒಂದು ಯಶ್ ಅಂತ ಒಬ್ಬ ನಟರಿಂದ ಇವತ್ತು ಒಂದು ಚಲನಚಿತ್ರ ಈ ರೀತಿ ಟ್ರೈಲರ್ಗಳನ್ನು ಬಿಡುಗಡೆ ಮಾಡಿದ್ರೆ ಅವರ ಒಂದು ಅಭಿಮಾನಿಗಳಿಗೆ ಕುಟುಂಬ ಸಮೇತ ನೋಡುವಂತಹ ಒಂದು ಚಲನಚಿತ್ರಗಳು ಇವತ್ತು ಯಾವ ರೀತಿ ಎಲ್ಲಿಗೆ ಹೋಗ್ತಿದೆ ಅನ್ನೋದನ್ನು ನಾವೆಲ್ಲರೂ ಗಮನಿಸಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಅದರ ವಿರುದ್ಧ ಇವತ್ತು ನಾವು ಆ ಟ್ರೈಲರ್ ಯಾವುದೇ ರೀತಿ ಒಂದು ಸೆನ್ಸಾರ್ ಇಲ್ಲದೆ ಬಿಡುಗಡೆ ಮಾಡಿದಲ್ಲ, ಅದರ ವಿರುದ್ಧ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಇದು ಸಮಾಜಕ್ಕೆ ಅಪಾಯಕರ ಅನ್ನೋ ಒಂದು ಮೆಸೇಜನ್ನು